ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳಿವೆ ಎಂದು ಚೆಕ್ ಮಾಡಲು ಈ ಮಾಹಿತಿ ನಿಮಗೆ ತಿಳಿಸಿಕೊಡ್ತಿದ್ದೇನೆ. ನಂತರ ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ ಟ್ಯಾಪ್ ಕಾಪ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ನೋಡಬಹುದು, ಇಲ್ಲಿ ಟ್ಯಾಪ್ ಕಾಪ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ಥರ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿ ಮಿಷನ್ಸ್ ಅಂತೇಳಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ. ಇಲ್ಲಿ ಹೇಗಿದೆ ಹಾಗೆ ಕ್ಯಾಪ್ಚಾನ ಹಾಕಬೇಕಾಗುತ್ತೆ. ಈ ಥರ ನಾನು ಕ್ಯಾಪ್ಚಾ ಹಾಕ್ತದೆ, ನೀವು ಹಾಕಿ. ಈ ಯಾವ ಥರ ಇದೆ ಅದೇ ಥರ ಕ್ಯಾಪ್ಚಾನ ಹಾಕಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಸ್ವಲ್ಪ ಇದಾಗುತ್ತೆ, ಕ್ಯಾನ್ಸಲ್ ಆಯಿತು. ಮತ್ತೆ ಪೋರ್ಟಲಿಗೆ ಬರ್ತೀನಿ. ಇದನ್ನು ವ್ಯಾಲಿಡಿಟಿ ಕ್ಯಾಪ್ಚಾ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೆಂಡ್ OTP ಅಂತ ಬರುತ್ತೆ. OTP ಬಂದಮೇಲೆ ಇದರಲ್ಲಿ OTP ಸೆಂಡ್ ಮಾಡಬೇಕಾಗುತ್ತೆ. ನಾನು OTP ಸೆಂಡ್ ಮಾಡ್ತಾ ಇದ್ದೀನಿ, ನೀವು OTP ಸೆಂಡ್ ಮಾಡಿಕೊಳ್ಳಿ. ನೋಡಬಹುದು ಫ್ರೆಂಡ್ಸ್, ಈ ಥರ OTP ಬಂದಮೇಲೆ OTPನ ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು OTP ಸೆಂಡ್ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಇದೆಯಲ್ಲ, ಅದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳಿವೆ ಎಂದು ಇಲ್ಲಿ ತೋರಿಸ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.